ಆಮೇಲೆ ನೀನು ಮಾತಾಡಬೇಡ ಅಂತೇಳಿ ಕುರೇಶಿ ಅವರಿಗೆ 50 ಲಕ್ಷ ಆಮಿಷ ಒಡ್ಡಿದ್ರು. 7 ಜನರಿಗೆ ಮುಖ್ಯಮಂತ್ರಿ ಆದಿಯಾಗಿ BBMP ಕಮಿಷನರ್ ಆದಿಯಾಗಿ DCM ಆದಿಯಾಗಿ ಎಲ್ರಿಗೂ ಕಂಪ್ಲೇಂಟ್ ಕೊಡಲಾಗಿದೆ. ಈಗ 3 ಗಂಟೆಗೆ ಅಲ್ಲಿ ಅಟ್ಯಾಕ್ ಆಗುತ್ತೆ, ಅಂದರೆ ಪ್ರತಿಭಟನೆ ಆಗುತ್ತೆ. 7 ಗಂಟೆಗೆ ಬಂದು ಫುಡ್ ಆಫೀಸರ್ಸ್ ಎಲ್ಲೋಗಿದ್ರು? ಫುಡ್ ಆಫೀಸರ್ಸ್ ಇದೊಂದು ಕರಾಳ ದಂಧೆ. ಮಟನ್ ತಿನ್ನೋರು ನೋಡ್ಬೋದಪ್ಪ, ಇದು ರಾಜಸ್ಥಾನದಲ್ಲಿ ಪ್ಯಾಕ್ ಆಗ್ತಾ ಇರೋದು, ರಾಜಸ್ಥಾನದಲ್ಲಿ ಪ್ಯಾಕ್ ಆಗ್ತಿರೋದು. ಈಗ ಹೇಳಿ, ನಾಯಿನ ಮಟನ್? ನಾಯಿ ಮಾಂಸ ತಿನ್ನಿಸ್ತಾ ಇರೋರು ಯಾರು ಆಗಿದ್ರೆ ಎಲ್ಲರಿಗೂ ದುಡ್ಡು ಹೋಗ್ತಾ ಇದೆಯಂತೆ. ನೋಡಿ ದೃಶ್ಯಾವಳಿ. ಕ್ಯಾಮ್ರಾ ತಗೋಬಿಟ್ಟು ಬರ್ರಿ ನೀವು ಈ ಕಡೆ ಬರ್ರಿ, ನೀವು ಅವ್ರಿಗೆ ಬರ್ರಿ ಈ ಕಡೆ, ಬರ್ರಿ ಸರ್, ಬರ್ರಿ ಬರ್ರಿ ಸರಿ, ಮುಂದೆ ಮುಂದೆ ಕಡೆ ಇದಾರಲ್ಲ ನಮ್ಮವ್ರು ಬರೋ ಇಲ್ಲ, ಆ ಕಡೆ ಯಾರು ಓಕೆ. ಮತ್ತೊಂದು ಕಡೆ ಪುನೀತ್ ಕೆರೆಹಳ್ಳಿಯನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ, ಜೊತೆಗೆ ಕಂಪ್ಲೇಂಟ್ ಕೊಟ್ಟವರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ತಪ್ಪೇನಿಲ್ಲ, ಆದರೆ ಎಲ್ಲರೂ ಕೂಡ ನಾಳೆ ಪ್ರತಿಭಟನೆಗಿಳಿಬೇಕು. ಯಾರು ಹಕ್ಕಿಗಾಗಿ ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ. ಎಲ್ಲ ಕಸಾಯಿಖಾನೆಯಲ್ಲಿ ಕೆಲಸ ಮಾಡೋರು ಯಾರೆಲ್ಲ ಇದ್ದೀರಿ, ಕೇವಲ 20 ಜನ ಮಾತ್ರ ಇಡೀ ಬಿಸ್ನೆಸ್ಗೆ ಹೊಡೆತ ಕೊಡ್ತಾರೆ ಅಂತಂದರೆ ಅವರೆಲ್ಲ ಹೊರಗೆ ಬರಬೇಕು. ಆಮೇಲೆ ಯಾವುದೇ ಒಂದು ನೆನಪಿಟ್ಕೊಳ್ಳಿ, ಯಾವುದೇ ಪೊಲೀಸ್ ಆಫೀಸರ್ಸ್, ಯಾವುದೇ ಫುಡ್ ಇನ್ಸ್ಪೆಕ್ಟರ್ ಇದರಲ್ಲಿ ಭಾಗಿಯಾಗಿದ್ದರೆ ನಿಮ್ಮ ಕೆಲಸ ಹೋಗೋ ತನಕ ಈ ಸ್ಟೋರಿ ಹೊಡಿತಾ ಇರ್ತೀವಿ. ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ಸಹಿಸೋಕ್ಕಾಗಲ್ಲ, ಕ್ಷಮಿಸೋಕ್ಕಾಗಲ್ಲ. ಒಂದು ವೇಳೆ ನಾಯಿ ಮಾಂಸ ಆಗಿದ್ದರೆ ಮತ್ತು ಕೊಳೆತ ಮಾಂಸವನ್ನು ಕೊಡ್ತಾ ಇದ್ದಾರೆ, ಸಾಧ್ಯನೇ ಇಲ್ಲ. ಇವರೆಲ್ಲ ಕಟ್ ಮಾಡ್ತಿರೋದು ಅದು ಮಟನ್ನೇ, ಅದರಲ್ಲಿ 2 ಮಾತಿಲ್ಲ. ಅದೆಲ್ಲ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು. 90 ಬಾಕ್ಸಲ್ಲಿ ನೀವು 1 ಬಾಕ್ಸ್ ತಗೊಂಡೋದ್ರೆ 7 ಗಂಟೆಗೆ ಬಂದು ನೋಡಿ ಪ್ಯಾಕಿಂಗ್ ಹೆಂಗಾಗ್ತಾ ಇದೆ, ನೋಡಿ ಪ್ಯಾಕಿಂಗ್ ಹೆಂಗಾಗ್ತಾ ಇದೆ ನೋಡಿ. 20,000 ಮಾಂಸ ವ್ಯಾಪಾರಿಗಳಿದ್ದಾರೆ ಮೆಜೆಸ್ಟಿಕ್ನಲ್ಲಿ. ಬನ್ನಿ ನಾಳೆ. ನೀವು ನ್ಯಾಯಬದ್ಧವಾಗಿ ಮಾಡ್ತಾ ಇದ್ರೆ ನಿಮ್ಮ ಜೊತೆ ನಾವಿರ್ತೀವಿ. ಆದರೆ ಒಂದು ವೇಳೆ ಇಂಥದ್ದು ಕೊಳೆತ ಮಾಂಸ ನೋಡಿ, ಅದು ಕಟ್ ಮಾಡ್ತಿರೋದು ಇದೆಯಲ್ಲ, ಸ್ಯಾಂಪಲ್ ತಗೊಳ್ಳೋಗೋದು, ಅದು ಕುರಿನೇ, ನಮಗೆ ಗೊತ್ತಾಗುತ್ತದೆ, ಅದು ಕುರಿನೇ. ಈಗ ಬ್ರೇಕಿಂಗ್, CM ಸಿದ್ದರಾಮಯ್ಯಗೂ ಮುಟ್ಟಿತ್ತ ನಾಯಿ ಮಾಂಸ ಸುದ್ದಿ. DCM DKಶಿ ಆರೋಗ್ಯ ಸಚಿವರಿಗೂ ತಿಳಿದಿತ್ತ ಮಾಂಸ ದಂಧೆ. ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಏನು ಕ್ರಮ ಕೈಗೊಂಡ್ರಿ? BBMP ಕಮಿಷನರ್ಗೂ ರಿಜ್ವಾನ್ ಕುರೇಶಿ ದೂರು ಇಲ್ಲಿ ತನಕ ಬಂದಿಲ್ಲ. ಆಹಾರ ಅಧಿಕಾರಿ ಸೇರಿ 7 ಜನರಿಗೆ ದೂರು. ಸಿದ್ದರಾಮಯ್ಯನವರೇ, ಮುಸ್ಲಿಮರು 95% ನಿಮ್ಗೆ ಓಟ್ ಹಾಕಿದ್ದಾರೆ. ಅವರ ವ್ಯಾಪಾರಕ್ಕೆ ಕೊಕ್ಕೆ. ನೀವು ಯಾಕಿದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಲಿಲ್ಲ? DCM DK ಶಿವಕುಮಾರ್ ಅವರು ನಮ್ಮ ಬ್ರದರ್ಸ್ ಅಂದ್ರಿ, ಬ್ರದರ್ಸ್ ತೊಂದರೆಯಲ್ಲಿದ್ದಾರೆ. ನೀವು ಈ ಸೈಡ್ ಬನ್ನಿ ಸರ್, ಆಗಾಯ್ತಲ್ಲ, ಡೋರ್ ಆಗಾಯ್ತಲ್ಲ, ನಾವು ಹೋಗಲ್ಲ ಸರ್. ಕೆರೆಹಳ್ಳಿ ವಶಕ್ಕೆ, ಕಾಕಿ ವಶಕ್ಕೆ. ಲೈವ್ ದೃಶ್ಯಾವಳಿ. ಬೆಂಗಳೂರಿನಲ್ಲಿ ಬೋಬೋ ಮಾಂಸ ಬಿರಿಯಾನಿ, ಬೋಬೋ ಬಿರಿಯಾನಿ ಇಂಥ ದಂಧೆ ನಡೀತಾ ಇದೆಯಾ? ಇವತ್ತೇನಾದರೂ ಮೆಜೆಸ್ಟಿಕಲ್ಲಿ ಬಿರಿಯಾನಿ ತಿಂದವರು ಒಂದು ಸಲ ಈ ನ್ಯೂಸ್ ನೋಡಿದರೆ
ಆ ಭಾಗಕ್ಕೆ ತಿರುಗಿ ನೋಡಲ್ಲ. 6 ತಿಂಗಳು ಮೊಸರನ್ನ ತಿಂದುಬಿಡ್ತಾರೆ. ಕೆರೆಹಳ್ಳಿಯವರನ್ನ ವಶಕ್ಕೆ ಪಡೆಯಲಾಗಿದೆ. ಮತ್ತೋರ್ವ ದೂರು ಕೊಟ್ಟವರನ್ನ ವಶಕ್ಕೆ ಪಡೆಯಲಾಗಿದೆ. ಇದು ನಿಜವೇ ಆಗಿದ್ರೆ ನ್ಯಾಷನಲ್ ನ್ಯೂಸ್ ಮಾಡೇ ಮಾಡ್ತೀವಿ. ನಾಯಿ ಮಾಂಸದ ಬಗ್ಗೆ ಬಾಯಿ ಮುಚ್ಚಿಸೋಕೆ ಹಣದ ಆಮಿಷ 50 ಲಕ್ಷ, 50 ಲಾಖ್, 50 ಲಕ್ಷ ಆಮಿಷ ಆರೋಪ ಮಾಡಿದ ದೂರುದಾರ ಅಬ್ದುಲ್ ರಜಾಕ್ ಕಡೆಯವರ ವಿರುದ್ಧ ರಿಜ್ವಾನ್ ಖುರೇಶಿ ಆರೋಪ. ಈ ಬಗ್ಗೆ ನಾವು ಚೆಕ್ ಮಾಡಿದ್ವಿ, ಅದನ್ನು ರೆಕಾರ್ಡ್ ಮಾಡಿದ್ವಿ. ಹಣ ಕೊಡ್ತೀವಿ ಅಂತ ಮಾಂಸ ಮಾರಾಟದ ಕಡೆಯವರು ಹೇಳಿದ್ರು. ದೂರುದಾರ ರಿಜ್ವಾನ್ ಖುರೇಶಿಯಿಂದ ಆರೋಪ. ನಾಯಿ ಮಾಂಸದ ಬಗ್ಗೆ ಬಾಯಿ ಮುಚ್ಚಿಸೋಕೆ ಹಣದ ಆಮಿಷವಂತೆ 50 ಲಕ್ಷ. ನಾಯಿನ ಬದುಕೋಕ್ಬಿಟ್ರಲ್ಲಿ, ನಾಯಿನ ಬಿಡಲ್ಲೋ, ನಾಯಿನ ಬಿಡ್ತಾ ಇಲ್ಲ. ನಾಯಿನ ಬಿಟ್ರು ಬದುಕಕ್ಕೆ. ಏನ್ರಿ ಇದು ನಿಮ್ಮದು? ನಾಯಿ ಪಾಡಾಗೋಗ್ಬಿಡ್ತಲ್ಲ. 700 ರೂಪಾಯಿಗೆ ಮಾಂಸ ಕೊಡ್ತಾರಂತೆ. ಇವರಿಗೆ ಡೌಟ್ ಬಂದಿದೆ ವೀಕ್ಷಕರೇ. ಇಷ್ಟೇ 20,000 ಮಾಂಸ ಮಾರಾಟಗಾರರು ಬೆಂಗಳೂರಲ್ಲಿದ್ದಾರೆ. ಇವರು 700 ರೂಪಾಯಿ 750 ರೂಪಾಯಿಗೆ ಮಾರಾಟ ಮಾಡ್ತಾರೆ ಮಾಂಸ. ಇನ್ನೊಂದು ಗ್ಯಾಂಗ್ ಇದೆ 20 ಜನ, 500 ರೂಪಾಯಿಗೆ ಮಾರಾಟ ಮಾಡ್ತಾರೆ, ಹೋಟೆಲ್ ಕೊಡ್ತಾರೆ. ಅದು ಯಾವ ಮಾಂಸ? ರಾಜಸ್ಥಾನದ ಬಂದಿರುವಂಥ ಕೊಳೆತ ಮಾಂಸ. ಮೆಜೆಸ್ಟಿಕ್ ನಿಲ್ದಾಣಕ್ಕೆ ಬಂದಿತ್ತು ಅಪಾರ ಪ್ರಮಾಣದ ಮಾಂಸ. 14,000 kg ಪ್ರತಿದಿನ ಬರುತ್ತೆ. ಮೊದಲೇ ಸುದ್ದಿ ತಿಳಿದು ಹಿಂದೂ ಸಂಘಟನೆಗಳಿಂದ ರೇಡ್ ಆಗುತ್ತೆ ಇವತ್ತು. ಇದು ನಾಯಿ ಮಾಂಸ ಅಂತೂ ಹಿಂದೂ ಸಂಘಟನೆ ಆರೋಪ ಮಾಡುತ್ತೆ. ಜೊತೆಗೆ ಖುರೇಶಿಯವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ರೈಲಿನಲ್ಲಿ ಬಂದ ಮಾಂಸ ಎತ್ತಿ ನೋಡಿದ ಕಾರ್ಯಕರ್ತರು ಉದ್ದ ಬಾಲವಿರೋ ನಾಯಿ ಆಕಾರದ ಮಾಂಸ ಪತ್ತೆಯಾಗುತ್ತೆ. ಒಂದು ಬಾಕ್ಸಲ್ಲಿ 90 ಬಾಕ್ಸಲ್ಲಿ ಒಂದು ಬಾಕ್ಸ್. ಉಳಿದ ಬಾಕ್ಸ್ ಬಿಚ್ಚಲು ಬಿಡದ ಮಾಂಸದ ವ್ಯಾಪಾರಿಗಳು ಬಾಕ್ಸ್ ತೆರೆದರೆ ವ್ಯಾಪಾರ ಕಷ್ಟವಾಗುತ್ತದೆ ಅಂತ ಆಕ್ರೋಶ ಮಾಡ್ತಾರೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ. 7 ಗಂಟೆಗೆ 3 ಗಂಟೆಗೆ ರೇಡ್ ಆಗಿರುತ್ತೆ. ಅಧಿಕಾರಿಗಳು ಬಂದರೂ ಬಿಡಲಿಲ್ಲ ವ್ಯಾಪಾರಿಗಳು. ಕೇವಲ 20 ವ್ಯಾಪಾರಿಗಳು ಅವ್ರ ಜೊತೆ ಇರೋದು. ಕಂಪ್ಲೇಂಟ್ ಮಾಡಿದ್ರು ಕೂಡ ವ್ಯಾಪಾರಿಗಳೇ. ಮೆಜೆಸ್ಟಿಕ್ ನಿಲ್ದಾಣಕ್ಕೆ ಬಂದಿತ್ತು ಅಪಾರ ಪ್ರಮಾಣದ ಮಾಂಸ. 90 ಬಾಕ್ಸ್, 4,500 kg. ಪ್ರತಿ ದಿವಸ 14,000 kg. ಇವರು ಚಿಲ್ಲರೆ ಮಾರಾಟ ಮಾಡಲ್ಲ, ಡೈರೆಕ್ಟಾಗಿ ಹೋಟೆಲ್ಗೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.